ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಪರಿಚಯ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಹಲಸೂರು. ಮೆಟ್ರೋ ಸ್ಟೇಷನ್ ಸಮೀಪದಲ್ಲೇ ಇರುವ ಈ ದೇವಾಲಯ 1000 ವರ್ಷಗಳಿಗಿಂತಲೂ ಹಳೆಯದಾಗಿದ್ದು ಬೆಂಗಳೂರಿನ ಪ್ರಾಚೀನ ದೇವಾಲಯಗಳಲ್ಲಿ ಒಂದಾಗಿದೆ. ಇಲ್ಲಿ ದೇವರನ್ನು ಆನಂದ ಮುರುಗನ್ ಅಂತ ಕರೆಯುತ್ತಾರೆ. ಇಲ್ಲಿನ ಸುಬ್ರಹ್ಮಣ್ಯವು ಮುರುಗನ್ 6 ಪದೈ ವೀಡುಗಳಲ್ಲಿ ಒಂದಾದ ತಿರುತ್ತಣಿ ಮುರುಗನ್ ಆಲಯದಲ್ಲಿರುವ ಮುರುಗನ್ ಪ್ರತಿರೂಪವಾಗಿದೆ. ಇಲ್ಲಿ ವಿಶೇಷವಾಗಿ ನಡೆಸುವ ತೆಪ್ಪೋತ್ಸವವನ್ನು 3 ದಿನಗಳ ಕಾಲ ಬಹಳ ಅದ್ದೂರಿಯಾಗಿ ಆಚರಿಸಲಾಗುತ್ತದೆ. ಮಾಘ ಮಾಸದ ಹುಣ್ಣಿಮೆಯ ಮುಂದಿನ ದಿನ ಪ್ರಾರಂಭಿಸುತ್ತಾರೆ ಹಾಗೂ ಜನಸಂದಣಿಯು ಅಪಾರವಾಗಿ ಸೇರಿರುತ್ತದೆ. ಇಲ್ಲಿನ ಮೂಲಗಳ ಪ್ರಕಾರ ಹಲವು ಶತಮಾನಗಳ ಹಿಂದೆ ಮೈಸೂರಿನ ರಾಜರೊಬ್ಬರು ಈ ದೇವಾಲಯವನ್ನು ನಿರ್ಮಿಸಿದ್ದರು ಎಂದು ಹೇಳಲಾಗುತ್ತದೆ. ಆಗಿನ ಮೈಸೂರು ಮಹಾರಾಜರು ಕಣ್ಣಿನ ಕಾಯಿಲೆಯಿಂದ ಬಳಲುತ್ತಿದ್ದ ತಮ್ಮ ಚಿಕ್ಕಪ್ಪನನ್ನು ಬೇಟೆ ಮಾಡಲು ಹೋಗುತ್ತಿದ್ದರಂತೆ. ಪ್ರಸ್ತುತ ದೇವಾಲಯವಿರುವ ಸ್ಥಳದಲ್ಲಿ ಭಕ್ತರು ಹುತ್ತಗಳಿಗೆ ಪೂಜೆ ಮಾಡುತ್ತಿರುವುದನ್ನು ಮಹಾರಾಜರು ಕಂಡರಂತೆ. ತಾವು ಆ ಹುತ್ತಗಳಿದ್ದ ಸ್ಥಳಕ್ಕೆ ಹೋಗಿ ತಮ್ಮ ಚಿಕ್ಕಪ್ಪನಿಗೆ ಗುಣಮುಖವಾದರೆ ಇಲ್ಲಿರುವ ದೇವರಿಗೆ ದೇವಸ್ಥಾನ ಕಟ್ಟುವುದಾಗಿ ಬೇಡಿಕೊಂಡರಂತೆ. ಮಹಾರಾಜರು ಮೈಸೂರು ತಲುಪಿದ ನಂತರ ಅವರ ಚಿಕ್ಕಪ್ಪನವರು ಕಣ್ಣಿನ ಕಾಯಿಲೆಯಿಂದ ಗುಣಮುಖರಾದರೆಂದು ವಿಷಯ ಅವರ ಗಮನಕ್ಕೆ ಬಂದಿತ್ತು. ದೇವರಿಗೆ ಕೃತಜ್ಞತೆ ಸಲ್ಲಿಸಲು ಇಲ್ಲಿನ ದೇವಾಲಯ ನಿರ್ಮಿಸಲಾಯಿತು ಎಂದು ಇಲ್ಲಿನ ಮೂಲಗಳು ಹಾಗೂ ಹಿರಿಯರ ಪ್ರಕಾರ ತಿಳಿದು ಬರುತ್ತದೆ. ಚಂಡಿಕೇಶ್ವರ ಮತ್ತು ನಾಗದೇವತೆಗಳಿಗೆ ಪ್ರತ್ಯೇಕ ದೇವಾಲಯಗಳಿವೆ. ಇಲ್ಲಿ ತೋರಿಸ್ತಾ ಇದ್ದೀನಿ, ನೋಡ್ಬೋದು. ಇಲ್ಲಿ ಎಲ್ಲ ನಾಗರ ಕಲ್ಲುಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಹಾಗೂ ನಾಗರ ದೇವತೆಗಳು ಸಹ ಇದ್ದಾರೆ. ಹಾಗೆ ನಮ್ಮ ದಿಕ್ಪಾಲಕರು ಇಂದ್ರ, ವಾಯು, ಅಗ್ನಿ ಈ ಥರ ಎಲ್ಲ ದೇವರುಗಳನ್ನು ಸಹ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಾಗದೋಷ ಇದ್ದವರಿಗೆ ಈ ದೇವಸ್ಥಾನವು ವರದಾನವಾಗಿದೆ. ಇಲ್ಲಿ ಬಂದು ದೇವರ ದರ್ಶನ ಮಾಡಿ ಪೂಜೆ ಸಲ್ಲಿಸಿದರೆ ತಮ್ಮ ಎಲ್ಲ ದೋಷಗಳು ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂತ ಇಲ್ಲಿನ ಭಕ್ತರ ಅಗಾಢ ನಂಬಿಕೆ ಆಗಿದೆ. ಹಾಗೂ ಈ ದೇವಾಲಯದಲ್ಲಿ ಅರ್ಧನಾರೀಶ್ವರ, ದುರ್ಗಾಮಾತೆ, ಅಗತ್ಯ ಋಷಿಗಳು, ನವಗ್ರಹಗಳು ಮತ್ತು ಕಾಲಭೈರವೇಶ್ವರ ಸ್ವಾಮಿಯನ್ನು ಸಹ ಪ್ರತಿಷ್ಠಾಪಿಸಲಾಗಿದೆ. ಹಾಗೂ ಇಲ್ಲಿ ಗಣಪತಿ, ಶ್ರೀರಂಗನಾಥ, ವೆಂಕಟೇಶ್ವರ ಸ್ವಾಮಿ, ಆದಿಲಕ್ಷ್ಮಿ, ವಿಜಯಲಕ್ಷ್ಮಿ, ಕೆಂಪಮ್ಮ ಇನ್ನು ಹಲವಾರು ದೇವತೆಗಳನ್ನು ನಾವಿಲ್ಲಿ ನೋಡಬಹುದು. ದೇವಾಲಯದ ಹಿಂಭಾಗದ ಪ್ರವೇಶ ದ್ವಾರದಲ್ಲಿ ವಿಷ್ಣುವಿನ ದೇವಸ್ಥಾನವಿದೆ. ದೇವಾಲಯದ ಒಂದು ಮಂಟಪದಲ್ಲಿ ಮಾಂಡವ್ಯ ಋಷಿಗಳ ಶಿಲ್ಪವಿದೆ. ಈ ದೇವಾಲಯವು ಭಗವಂತನ ನಿರ್ದೇಶನದ ಮೇರೆಗೆ ಮಾಂಡವ್ಯ ಮಹರ್ಷಿಗಳು ನಿರ್ಮಿಸಿದರು ಎಂದು ಇಲ್ಲಿನ ಹಿರಿಯರು ಹೇಳುತ್ತಾರೆ. ದೇವಸ್ಥಾನದ ಗರ್ಭಗುಡಿಯಲ್ಲಿ ತ್ರಿಭುಜವುಳ್ಳ ವಜ್ರಾಯುಧ ಕಟಿಹಸ್ತದ ಸುಂದರ ಸುಬ್ರಹ್ಮಣ್ಯ ಸ್ವಾಮಿಯು ತನ್ನ ಬಲಭಾಗದಲ್ಲಿ ವಲ್ಲಿ ಹಾಗೂ ಎಡಭಾಗದಲ್ಲಿ ದೇವಸೇನೆಯಿಂದ ಪ್ರತ್ಯೇಕವಾಗಿ ದರ್ಶನ ನೀಡುತ್ತಾರೆ. ಸಾಮಾನ್ಯವಾಗಿ ಎಲ್ಲ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯಗಳಲ್ಲಿ ಮಯೂರ, ನವಿಲು ದೇವರ ವಾಹನವಾಗಿರುತ್ತದೆ. ಆದರೆ ಹಲಸೂರಿನ ಈ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ ಮಯೂರದ ಬದಲು ಗಜವಾಹನದಲ್ಲಿ ಸ್ವಾಮಿಯನ್ನು ದರ್ಶನ ಮಾಡಿಕೊಳ್ಳಬಹುದು. ದೇವಾಲಯದ ಆವರಣದಲ್ಲಿ ಹಳೆಯದಾದ ಅತ್ತಿ ಮರ ಹಾಗೂ ನಾಗಲಿಂಗ ಮರಗಳು ಇವೆ. ಈ 2 ಮರಗಳು ದೇವಸ್ಥಾನದ ಪವಿತ್ರತೆಯನ್ನು ಹೆಚ್ಚಿಸಿದ್ದು ಹಾಗೂ ಶುಭಪ್ರದವಾಗಿದೆ. ದಿನನಿತ್ಯ ಇಲ್ಲಿ ವಿಶೇಷವಾಗಿ ಪೂಜೆ ಪುನಸ್ಕಾರಗಳು ನಡೆಯುತ್ತಿದ್ದು ಹಾಗೂ ಭಕ್ತರ ಸಂಖ್ಯೆಯು ಬಹು ದೊಡ್ಡದಾಗಿಯೇ ಇದೆ. ದೇವಸ್ಥಾನದ ಆವರಣದಲ್ಲಿ ಹಳೆಯದಾದ ಪುಷ್ಕರಣಿಯೂ ಸಹ ಇದೆ. ದೇವರಿಗೆ ಈ ಕೊಳದಲ್ಲೇ ವರ್ಷಕ್ಕೊಮ್ಮೆ ತೆಪ್ಪೋತ್ಸವವನ್ನು ಸಹ ನಡೆಸಲಾಗುತ್ತದೆ. ದೇವಾಲಯದ ಆವರಣದಲ್ಲಿ 40 ಅಡಿ ಎತ್ತರದ ಸುಂದರವಾದ ಸುಬ್ರಹ್ಮಣ್ಯ ಸ್ವಾಮಿಯ ವಿಗ್ರಹವನ್ನು 2018ರಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಈ ವಿಗ್ರಹವು ನೋಡಲು ಬಲು ಸುಂದರವಾಗಿದ್ದು ಮೆಟ್ರೋ ಹಾಗೂ ಬಸ್ಸುಗಳಲ್ಲಿ ಓಡಾಡುವವರಿಗೆ ಕಾಣಿಸುವಂತಿದೆ. ಇವತ್ತಿನ ಈ ದೇವಸ್ಥಾನ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು ಆಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.